ಬನ್ನಿ ಇದಕ್ಕೆ ಸಂಬಂಧಪಟ್ಟ ಮಾತಾಡೋಣ. ಅನ್ವರ್ ಮಾನಪಾಡಿ ನಮ್ಮ ಜೊತೆಗಿದ್ದಾರೆ, ಅಲ್ಪಸಂಖ್ಯಾತರ ಆಯೋಗದ ಅಧ್ಯಕ್ಷರು, ಇವರೇ ರಿಪೋರ್ಟ್ ಕೊಟ್ಟಿರುವಂಥವರು. ಅನ್ವರ್, ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ನಮಸ್ಕಾರ. ಸೊ ನಮ್ಮ ಜೊತೆಗಿದ್ದಾರೆ ಜಮೀರ್ ಅಹಮದ್ ಖಾನ್, ಮಾಜಿ ಸಚಿವರು, JDS ಮುಖಂಡರು. ಜಮೀರ್, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಮತ್ತೊಬ್ಬರಿದ್ದಾರೆ ತನ್ವೀರ್ ಸೇಠ್, ಮಾಜಿ ಸಚಿವರು, ಕಾಂಗ್ರೆಸ್ ಮುಖಂಡರು. ತನ್ವೀರ್, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಮತ್ತೊಬ್ಬರಿದ್ದಾರೆ ಹ್ಯಾರಿಸ್, ಕಾಂಗ್ರೆಸ್ ಶಾಸಕರು. ಹ್ಯಾರಿಸ್ ಜಿ, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ನನ್ನ ಮೊದಲನೇ ಪ್ರಶ್ನೆ ಅನ್ವರ್ ಮಾನಪಾಡಿ ಅವರಿಗೆ, ಏನಿದು ರಿಪೋರ್ಟು, ಏನು ಕತೆ? ವಕ್ಫ್ ಬೋರ್ಡ್ ವಿಚಾರದಲ್ಲಿ ನನ್ನ ರೆಗ್ಯುಲರ್ ರಿವ್ಯೂ ಮಾಡ್ತಾ ಇರ್ತೇನೆ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಕಮಿಷನ್ ವತಿಯಿಂದ. ಹಾಗೆ ನಾನು ಬೀದರ್ಗೆ ಹೋದ ಸಂದರ್ಭದಲ್ಲಿ ಬೇರೆ ಬೇರೆ ವಿಚಾರಣೆ ಮಾಡ್ತಿರ್ಬೇಕಾದ್ರೆ ಅಲ್ಲಿ ಭಾಳಷ್ಟು ಮಂದಿ ಬಂದು ಭಾಳಷ್ಟು ವಕ್ಫ್ ವಿಚಾರದಲ್ಲಿ ದೂರುಗಳನ್ನು ಕೊಟ್ಟರು. ವಕ್ಫ್ಗಳಲ್ಲಿ ಭಾಳ ತೊಂದರೆ ಆಗ್ತಿದೆ, ನಮಗೆ ಸರಿಯಾಗಿ ನಡೀತಿಲ್ಲ, ಭಾಳ ಅವ್ಯವಹಾರ ನಡೀತಿದೆ ಅಂತೇಳಿ. ಅದು ಕೊಟ್ಟಾಗ ನಾನು ವಕ್ಫ್ ಆ ರಿವ್ಯೂ ಮೀಟಿಂಗ್ ಎಲ್ಲರೂ ಇರ್ತಾರೆ, ಅದು ಎಲ್ಲ ಅಧಿಕಾರಿಗಳು ಇರ್ತಾರೆ ಆ ಜಿಲ್ಲೆಯ. ಅವ್ರ ಕೇಳೋತ್ತಿಗೆ ಅವರ ಉತ್ತರ ಸರಿಯಾಗಿ ಬಂದಿಲ್ಲ, ಟೆಟ್ಟೆ ಬಂದುಬಿಡ್ತು, ಏನೇನೋ ಬಾಯಿ ಬಂದು ಮಾತಾಡ್ಕೊಂಡ್ಬಿಟ್ರು. ಅಷ್ಟರಲ್ಲಿ ಮತ್ತೊಬ್ಬರು ಬಂದು ಅದು ಮತ್ತೊಂದು ಡಾಕ್ಯುಮೆಂಟ್ ಕೊಟ್ಟರು ನನಗೆ. ಹೀಗೆ ನೋಡಿ, ನಮ್ಮ ಇದು 73 ಸರ್ವೆ ನಂಬರಲ್ಲಿ 180 ಎಕರೆ ಇದೆ, ಇದು ಹೀಗೀಗಾಗಿದೆ, ಬಂದು ನೀವು ಇನ್ಸ್ಪೆಕ್ಷನ್ ಮಾಡ್ಬೋದು ಅಂತೇಳಿ. ನನಗೆ ಅಚ್ಚರಿ ಆಯಿತು, ಇದೇಂತಪ್ಪ ಹೀಗೆ ಹೇಳ್ತಾರೆ ಅಂತೇಳಿ. ತಕ್ಷಣ ನಾನು ಮಾಡಿರೋದು, ಆಗ ಬ್ರೇಕ್ ಇತ್ತು, ಆ ಬ್ರೇಕಲ್ಲಿ ನಾನು ಒಂದು ಅದು ಕಡೆ ಹೋಗಿ ನೋಡಿ ಬಂದಾಗ 180 ಎಕರೆ 73 ಸರ್ವೆ ನಂಬರ್ ಇದು ಒಂದು ನಮ್ಮ ಏಷ್ಯಾದಲ್ಲೇ ಅತಿ ದೊಡ್ಡ ಒಂದು ಗ್ರೇವ್ಯಾರ್ಡ್. ಅದು ಭಾಳ ಉತ್ತಮವಾಗಿದೆ, ಭಾಳ ದೊಡ್ಡ ಟೋಮ್ಗಳು ಅದು ಎಲ್ಲೆಲ್ಲ ಇದ್ವು. ಅದು ನೋಡ್ತೀವಿ, ಅವ್ರು ಹೇಳಿದ ಮಾತು ಸತ್ಯ. ಅದು ಹೇಳ್ತೀವಿ, ಅದಕ್ಕೆ ಉತ್ತರ ಕೊಡಬೇಕಾದ್ರೆ ಬ್ರೇಕಿನ ನಂತರ ಅದು ಉತ್ತರ ಕೇಳಬೇಕಾದ್ರೆ ಏನೇನು ಹೇಳಿದ್ವಿ, ಮತ್ತು ಒಬ್ಬ ಆಬ್ಸೆಂಟ್ ಆಗಿಬಿಟ್ಟ. ತಕ್ಷಣ ನಾನು ಎನಿಸಿದೆ, ಒಂದು ಕಮಿಟಿಯನ್ನು ರಚಿಸಿ ಈ ವಿಚಾರದಲ್ಲಿ ಒಂದು ಪೈಲಟ್ ಪ್ರಾಜೆಕ್ಟ್ ಥರ ಒಂದು ಮಾಡೋಣ ಅಂಥೇಳಿ. ಹಾಗೆ ಯಾಕಂದರೆ ಬೇರೆ ಬೇರೆ ಕಡೆದು ಕೂಡ ದೂರಗಳು ಬರ್ತಿತ್ತು, ಬೇರೆ ಬೇರೆ ಕಡೆ ನಮ್ಮ ಆಫೀಸಲ್ಲಿ ಇರಬೇಕಾದ್ರೆ. ಹಾಗೆ ಒಂದು ಕಮಿಟಿಯನ್ನು ರಚನೆ ಮಾಡಿ ನಾನು, ನಮ್ಮ ಸೆಕ್ರೆಟರಿ ಆದ ಅತೀಕ್ ಅಹಮದ್ ಅವರು ಮತ್ತು ಜೊತೆ ಬೆಂಜಮಿನ್ ಅಂತ ಸದಸ್ಯರು ಒಂದು 3 ಸದಸ್ಯ ಒಂದು ಕಮಿಟಿಯನ್ನು ಮಾಡಿ ಅದಕ್ಕೆ ಬೇಕಾದಷ್ಟು ಸಿಟ್ಟಿಂಗ್ಸನ್ನು ಮಾಡ್ಕೊಂಡಿವಿ ನಾವು. ಆ ಸಿಟ್ಟಿಂಗ್ಸ್ ಮಾಡ್ತಿರ್ಬೇಕಾದ್ರೆ ಏನಾಯ್ತು ಅಂತ ಹೇಳಿದ್ರೆ, ಒಂದು ಕಡೆ ಈ ವಕ್ಫ್ ಬೋರ್ಡಿನ ಇದು ವಕ್ಫ್ ಆಫೀಸರ್ ಇದ್ರಲ್ಲ, ಅವರಿಗೆ ಅಲ್ಲಿಯ DC ಅವರು ಮತ್ತು ಅಲ್ಲಿಯ AC ಅವರು ಒಂದು ಆಜ್ಞೆ ಕೊಟ್ಟಿದ್ದರು. ಇಂಥ ಕಡೆ ವಕ್ಫ್ ಇದು ಜಾಗ ಅದು ಹಾಗೆ ಅತಿಕ್ರಮಣ ಆಗಿದೆ, ಇಂಥವರಲ್ಲಿ ವಾಸಿಸ್ತಿದ್ದಾರೆ, ಅವರು ಫ್ಯಾಕ್ಟ್ರಿ ನಡೆಸ್ತಾ ಇದ್ದಾರೆ, ಅದನ್ನು ಅವರನ್ನು ಹೊರತರಬೇಕು, ಅಲ್ಲದೆ ಅದು ನಾವು ಕಬ್ಜಾ ಮಾಡ್ಕೊಳ್ಬೇಕು, ಅದು ಸರ್ಕಾರದ ಆಸ್ತಿ ಅಂತೇಳಿ ಅದು ಹೇಳಿದ್ರು. ಇವರು ಮಾಡಿರಲಿಲ್ಲ. ನಮ್ಮ ಒಂದು ಈ ಸಿಟ್ಟಿಂಗಲ್ಲಿ ಮಾತಾಡ್ತಿರೋದಕ್ಕೆ ಅವ್ರು ಹೇಳಿದರು, ಇಲ್ಲ ನಾನು ಮೀಟಿಂಗಿಗೆ ಹೋಗಿದ್ದೆ, ಮಾಡಲಿಕ್ಕಾಗಲಿಲ್ಲ, ಈಗ ತಕ್ಷಣ ಮಾಡ್ತೀನಿ ಅಂತೇಳಿ. ಈ ಪ್ರತಿ ಮೀಟಿಂಗ್ಗಳಿಗೆ ನಾನು ಬೆಂಗಳೂರಿನೊಬ್ಬರನ್ನು ಕೂಡ ಕರೆಸ್ಕೊಳ್ತಿದ್ದೆ. ಬೆಂಗಳೂರಿನೊಬ್ಬರು ಅಧಿಕಾರಿಗಳು ಬಂದಿದ್ದರಲ್ಲಿ ಬಂದಾಗ ಅವ್ರಿಗಿಬ್ಬರಿಗೆ ನಾನು ಅದನ್ನು ವಹಿಸಿಕೊಟ್ಬಿಟ್ಟು ನಾನು ಮತ್ತೊಂದು ಕಡೆ ನಾನು ಅಲ್ಲಿ ಆ ತಾಲೂಕಿಗೆ ಹೋದಾಗ ನೋಡಿ, ಸಾಯಂಕಾಲದೊಳಗೆ ನಮ್ಮ AC ಅವರು ಆಜ್ಞೆ ಕೊಟ್ಟಿದ್ದಾರೆ, ಹೀಗಿದೆ, ಆಜ್ಞೆ ಪ್ರಕಾರ ನೀವು ಅದನ್ನು ಮಾಡ್ಕೊಳ್ಳಿ ಅಂತೇಳಿ. ಆದರೆ ನಾನು ಸಾಯಂಕಾಲ ಅದು ಬೇರೆ ಒಂದು ತಾಲೂಕು ಮುಗಿಸ್ಕೊಂಡು ಬರೋ ಹೊತ್ತಿನಲ್ಲಿ ಇವರು ಯಾವುದೂ ಮಾಡೇ ಇರಲಿಲ್ಲ. ಯಾಕೆ ಕೇಳಿದೆ ಅಂತ ಹೇಳಿದ್ರೆ, ಇಲ್ಲ ನಂಗೆ ಇವರು ಸರಿಯಾಗಿ ಉತ್ತರ ಕೊಡ್ತಾ ಇಲ್ಲ, ಬ್ಯಾಂಗ್ಳೂರು ಹೇಳ್ತಾರೆ, ಹಾಗೆ ಬರ್ತ್ಕೊಡಿ ಹಾಗೆ ಅಂತ ಕೇಳಿದೆ. ಬರ್ತ್ಕೊಡಿ, ಇವ್ರು ಆಯ್ತು ಗಿಮಿನ ಸೇಮ್ ಥಿಂಗ್, ಏನು ಅವ್ರು ಆಗಲ್ಲ ಅಂತ ಹೇಳಿದ್ರು ಅಂತೇಳಿ. ಅಷ್ಟರೊಳಗೆ ಅದರ ಮುಂಚಿತವಾಗಿ ಮಧ್ಯಾಹ್ನ ನಾನು ಬೇರೆ ಕಡೆ ಇರಬೇಕಾದ್ರೆ ಭಾಳಷ್ಟು ಮಂದಿ ಜನಗಳು ಫೋನ್ ಮಾಡ್ತಿದ್ರು. ಈ 3-4 ಮಂದಿ ಕೂಡ, 3 ಇಲ್ಲಿಯವರು, ಒಂದು ಬ್ಯಾಂಗ್ಳೂರಿನವರು, ಇವರು ಕೂಡ ಈ ನಿಸಾರ್ ಅಹಮದ್ ಎಂಬ ಮನೆಗೆ ಊಟಕ್ಕೆ ಕೂತ್ಕೊಂಡಿದ್ದಾರೆ ಅಂತೇಳಿ. ಹೌದಾ, ಊಟ ಕೂತ್ಕೊಂಡು? ಹೌದು, ಏನು ಇದು ಆಗಲ್ಲ ಸರ್, ನೋಡಿ ಈಗ ಅವ್ರು ಊಟ ಕೂತ್ಕೊಂಡ ಮೇಲೆ ಒಂದು ದೊಡ್ಡ ಕಾಸಿನೋ, ಒಂದು ದೊಡ್ಡ ಈಸ್ ಇನ್ವಾಲ್ವ್ಡ್ ಇನ್ ಲಾಟ್ ಆಫ್ ಮರ್ಡರ್ಸ್ ಗಿಡರ್ಸ್ ಅಂಡ್ ಆಲ್, ಈ ವಾಸ್ ಇನ್ ಬಿಹೈಂಡ್ ದ ಜೈಲ್. ಬೀದರ್ ಇದ್ದಾರೆ ಒಬ್ಬರು. Who is he? He's a politician or what? No, he's not a politician. I don't see the politician. ಅಲ್ಲ, ಅವ್ರದ್ದೇನು ಅಂತಂದ್ರೆ ನಿಸಾರ್ ಅಹಮದ್ ಅಂತ ಯಾರು ಕವಿಗಿವಿ ಅಂತ ತಿಳ್ಕೊಂಡ್ಬಿಟ್ರು ಅಂತೇಳಿ. ಅಯ್ಯೋ ಪಾಪ. ಹಾಗೆ ನಾನು ಬಂದಾಗ ಅವ್ರು ಮಾಡಿರಲಿಲ್ಲ. ಯಾಕೆ ಮಾಡಲಿಲ್ಲ ಅಂದ್ರೆ, ಇಲ್ಲ ಸರ್ ಮಾಡೋಕ್ಕಾಗಲ್ಲ ಅಂತ ಹೇಳಿ. ಯಾಕೆ ಮಾಡೋಕ್ಕಾಗಲ್ಲ ನಿಮಗೆ ಅಂತೇಳಿ, ಮಾಡಲೇಬೇಕಲ್ಲ ನಿಮ್ಗೆ ಇದಂತೇಳಿ, ಆಚೆ ಬೇರೆ ಇದೆ, ಸಬ್ ಡಿವಿಷನಲ್ ಮ್ಯಾಜಿಸ್ಟ್ರೇಟ್ ರಾಜ್ಯ ಇದೆ, ಯಾಕೆ ಮಾಡಲ್ಲ ಅಂತೇಳಿ. ಸರಿ ಅಪ್ಪ, ಹಾಗಾದ್ರೆ ರಿಪೋರ್ಟ್ ಕೊಡು ಅಂತೇಳಿ. ಬೆಂಗಳೂರು ನಮ್ಮ ದೊಡ್ಡ ಅಧಿಕಾರಿ, ಒಂದು ರಿಪೋರ್ಟ್ ಕೊಡು, ಅಲ್ಲ ಬಕ್ಷು ಅಂತೇಳಿ ರಿಪೋರ್ಟ್ ಕೊಡಪ್ಪ ಅಂತ ಹೇಳಿದೆ. ನಾನು ರಿಪೋರ್ಟ್ ಅವ್ರಿಗೆ ಕೊಡಲ್ಲ ಸರ್, ನಾನು ಅದು ಕೊಡಲ್ಲ ಅಂತ ಹೇಳಿದ್ರೆ, ನಿಂಗೆ ಏನು ತೋಚಿದೆ ಕೊಡೋದು ಕೊಟ್ಟಾಗ ಅಂಡರ್ ಸೆಕ್ಷನ್ J 10(1)J ವಿಲ್ ಹ್ಯಾವ್ ಟು ಬ್ರೀಫ್ ದ ಅಪ್ರೋಪ್ರಿಯೇಟ್ ಅಥಾರಿಟಿ ಮಾಡಲಿಕ್ಕೆ. ಅವ್ರು ಹೋದ ತಕ್ಷಣ ಅವರನ್ನ ಇದು ಏನು ಮಾಡ್ಕೊಂಡು ಅರೆಸ್ಟ್ ಅಂದ್ರೆ ತಾವು ಹೇಳೋ ಪ್ರಕಾರ ತನಿಖೆಗೆ ಅಲ್ಲ ಹೇಳ್ತೇನೆ ನಾನು, ಇದರ ಮುಂಚಿನ ಗೊತ್ತಾಗಬೇಕು ನಿಮಗೆ. ಅದು ಆದ ತಕ್ಷಣ ಆಗೇನಾಯ್ತು, ಈ ಅಲ್ಲಿದ್ದ ನ್ಯೂಸ್ ಪೇಪರ್ಗಳೆಲ್ಲ ವಿಷಯಗಳೆಲ್ಲ ಪಬ್ಲಿಕ್ ಮಾಡಿದ್ರು, ಎಲ್ಲ ಪೇಪರ್ಗಳು ಬಂದ್ಬಿಡ್ತು. ಆಗ ನಮ್ಮ ರಾಜ್ಯದ ಇತರ ಜಿಲ್ಲೆಗಳ ಬಹಳಷ್ಟು ಮಂದಿ ಮುಸ್ಲಿಂ ಬಾಂಧವರು
ನನಗೆ ಫೋನ್ ಮುಖಾಂತರ ಬಂದು ಡಾಕ್ಯುಮೆಂಟ್ ಕೊಟ್ಬಿಟ್ಟು ನಮ್ಮ ಜಿಲ್ಲೆ ಕೂಡ ಆಗಿದೆ ಸರ್, ಭಾಳಷ್ಟು ಅವ್ಯವಹಾರ ಆಗಿದೆ ಮಾಡಬೇಕೆಂದು. ಆಗ ನಾನು ಯೋಚನೆ ಮಾಡಿದೆ, ಈ ಪೈಲಟ್ ಪ್ರಾಜೆಕ್ಟ್ ಜೊತೆಗೆ ಏನೆಲ್ಲ ಬೇರೆ ಬೇರೆ ಜಿಲ್ಲೆಗಳಿಂದ ಬಂದಿದ್ದು ಅದನ್ನು ಕೂಡ ತನಿಖೆ ಮಾಡಿಸಿ ಈ ಪೈಲಟ್ ಪ್ರಾಜೆಕ್ಟ್ ಒಟ್ಟಿಗೆ ಇದನ್ನು ಕೂಡ ವರದಿ. ಫೈನ್. ಇಲ್ಲಿ ತನಕ ತಾವು ಹೇಳಿದ್ರಿ ನಿಮಗೆ ಯಾವ ರೀತಿ ಪ್ರೇರಣೆ ಆಯಿತು ಅನ್ನುವಂಥದ್ದು. ಬೇರೆ ಬೇರೆ ಭಾಗದಲ್ಲೂ ಕೂಡ ಒತ್ತುವರಿಗಳಾಗಿದೆ, ಅನ್ಯಾಯಗಳಾಗಿದೆ, ಮೋಸಗಳಾಗಿದೆ. ಅದನ್ನು ಕೇಳಿದಂತ ಸಂದರ್ಭದಲ್ಲಿ ಎಲ್ಲೂ ಕೂಡ ಸರಿಯಾದಂತ ಮಾಹಿತಿ ಬರಲಿಲ್ಲ. ಹೀಗಾಗಿ ತಾವು ನಿರ್ಧಾರ ಮಾಡಿದ್ರಿ ಇದನ್ನು ಮಾಡಬೇಕು ಅನ್ನುವಂಥದ್ದು. ಎಷ್ಟು ದಿವಸ ತಗೊಂಡ್ರಿ ಇದನ್ನ ಇದಕ್ಕೆ ತನಿಖೆಗೆ? ಕಳೆದ ನವೆಂಬರ್ 2011 ನವೆಂಬರ್ 19 ಶುರು ಮಾಡಿದ್ದೆ ನಾನು. ನಿನ್ನೆ ಬೆಳಿಗ್ಗೆ ಪ್ರಾಯಶಃ 5 ಗಂಟೆ ತನಕ ಇದರಲ್ಲಿ ಮೊದಲೇ ಭೇಟಿ ಕೊಟ್ಟಿದ್ದು ನಾವು ಇದರಿಂದ ಶುರು ಆಗಿದೆ. ಮೊದಲೇ ಭೇಟಿ ಕೊಟ್ಟಿದ್ದು ಫೆಬ್ರವರಿಯಲ್ಲಿ ಭೇಟಿ ಕೊಟ್ಟಿದ್ದೀರಾ? ಫೆಬ್ರವರಿ ಭೇಟಿ ಫೆಬ್ರವರಿ ಓದಿದ್ದೀನಿ ನಾನು. ಅಲ್ಲ, ದಯವಿಟ್ಟು ಹೇಳ್ತಿದ್ದೆ ನೀವು ಮಾತಾಡುವಾಗ ಯಾರು ಮಾತಾಡಿಲ್ಲ. ಒಂದು ನಿಮಿಷ ಎದಕ್ಕೆ ಕೊಡಿ. ನೀವು ಫೆಬ್ರವರಿಯಲ್ಲಿ ಬಿದರ್ಗೆ ಭೇಟಿ ಕೊಟ್ಟಿದ್ರಿ. ಭೇಟಿ ನವೆಂಬರ್ ಇಟ್ಕೊಳ್ಳಿ. ನವೆಂಬರ್, ಡಿಸೆಂಬರ್, ಜನವರಿ, ಫೆಬ್ರವರಿ 4 ತಿಂಗಳು ಆಯ್ತು. ಈಗ 4 ತಿಂಗಳಲ್ಲಿ ಅಲ್ಲೆಲ್ಲೋ ಒಂದು ಕಡೆ ವ್ಯವಹಾರ ಆಗಿದೆ ಅಂತ ಹೇಳ್ಬಿಟ್ಟು ತಮ್ಮ ಮಾಹಿತಿ ಬಂದು ಯಾರೋ ಒಂದು ನಿಮ್ಮ ಬಂದು ಕಂಪ್ಲೇಂಟ್ ಮಾಡಿದ್ರು. ಇದು 2 ಲಕ್ಷ ಕೋಟಿ ಅವ್ಯವಹಾರ ಆಗಿದ್ದಕ್ಕೆ ನೀವು 4 ತಿಂಗಳಲ್ಲೇನೆ ಇಷ್ಟು ಬೇಗ ಮಾಡಕ್ಕೆ ಸಾಧ್ಯತೆ ಇತ್ತು ಅಂತ ಒಂದು ಪ್ರಶ್ನೆ ಕೇಳಕ್ ಬಯಸ್ತೀನಿ. 4 ತಿಂಗಳಲ್ಲೇ ಉತ್ತಮ ಪ್ರಶ್ನೆ, ಬಹಳ ಉತ್ತಮ ಪ್ರಶ್ನೆ ಅದು. ಇದು ನಂಗೆ ಈಗ ಕೊಟ್ಟ ತಕ್ಷಣ ಏನಾಯ್ತು ಅಂತ ಹೇಳಿದ್ರೆ, ಇದಾದ ತಕ್ಷಣ ಅದು ಈ 4 ಸಿಟಿಗಳಿಗೆ ಹೋದ ತಕ್ಷಣ ಕೊಟ್ಟ ತಕ್ಷಣ ಏನಾಯ್ತು ಅಂತ ಹೇಳಿದ್ರೆ ಬೇರೆ ಬೇರೆ ಕಡೆದು ರಿಪೋರ್ಟ್ ಕೂಡ ಬಂತು. ಇದೇ ಸಂದರ್ಭದಲ್ಲಿ ನಮಗೆ ಅದರ ಮುಂಚಿನ ಎರಡು ರಿಪೋರ್ಟ್ಗಳಿದ್ದು. ಒಂದು ವಿಂಡ್ಸರ್ ಮ್ಯಾನರ್ದ ರಿಪೋರ್ಟ್ಗಳು, ಅದನ್ನು ಲೆಜಿಸ್ಲೇಟಿವ್ ಕಮಿಟಿಯವರೇ ಮಾಡಿದರು. ಇಟ್ ವಾಸ್ ಸ್ಟ್ರಾಂಗ್ಯುಲೇಟೆಡ್. ಅದು ಮೇಲೆ ಬರಲಿಕ್ಕೆ ಬಿಡಲಿಲ್ಲ ಆಗಿನ ಸರ್ಕಾರ. ಕೋರ್ಟಲ್ ಕೇಸ್ ಇರಬೇಕು. ಅದು ಕೋರ್ಟಲ್ ಕೇಸ್ ಇಲ್ಲ, ಇದು ಬಂದಿದೆ ರಿಪೋರ್ಟ್ ಬಂದಿಲ್ಲ. ಅದ ನಂತರ ಮತ್ತೊಬ್ಬರು ನಿಸಾರ್ ಅಹಮದ್ ಜಡ್ಜ್, ರಿಟೈರ್ಡ್ ಜಡ್ಜ್, ಅವ್ರದ್ದು ಒಂದು ರಿಪೋರ್ಟ್ ಕೊಟ್ಟು ಏನೆಲ್ಲ ನಿಸಾರ್ ಅಹಮದ್ಗಳು ಬರ್ತಾರಪ್ಪ ಇಲ್ಲಿ. ಏನು ನಿಸಾರ್ ಅಹಮದ್ಗೂ ಆ ಹೆಸರಿಗೂ ಇದಕ್ಕೂ ಬಹಳ ಸಂಬಂಧ ಇದೆ ಅಂತಾರೆ ಸರ್. ಅವ್ರು ಕೊಟ್ಟು ಇದನ್ನೆಲ್ಲ ಸಮಗ್ರ ಮಾಡಬೇಕಾದ್ರೆ ವಿ ವೆಂಟ್ ಆನ್ ಕ್ಯಾಲ್ಕುಲೇಟಿಂಗ್ ವಾಟ್ ದ ಕೈಂಡ್ ಆಫ್ ಥಿಂಗ್, ವಾಟ್ ರೆಗ್ಯುಲರ್ ರೇಟ್ ಎಷ್ಟು ಅಂತ ಹೇಳಿ ವಿ ಹ್ಯಾವ್ ಕಮ್ ಟು ಅ ಕನ್ಕ್ಲೂಷನ್ ದಿಸ್ ಇಸ್ ವಾಟ್ ದ ರೇಟ್ಸ್ ಆರ್ ಕನ್ಸರ್ನಿಂಗ್. ಹಾಗೆ ನಾವು ಒಂದಿಲ್ಲಿ ಜಮೀರ್ ತುಂಬಾ ಒಂದು ವ್ಯಾಲಿಡ್ ಪ್ರಶ್ನೆ ಹಾಕಿದ್ರು. 4 ತಿಂಗಳಲ್ಲಿ ಇಷ್ಟೊಂದು ದೊಡ್ಡ ಪ್ರಮಾಣದ ಅವ್ಯವಹಾರ ಇದೆ, ಅದನ್ನ ಹೊರಗಡೆ ಎಳಿಲಿಕ್ಕೆ ಸಾಧ್ಯನಾ ಅನ್ನುವಂಥದ್ದು. ಅಲ್ಲ, ನಾನು ಅದ್ರ ಸಂಬಂಧಪಟ್ಟಾಗೆ ಯಾವ ರಿಪೋರ್ಟ್ ಕೂಡ ಮಾಡಬಹುದು. ಸುಮ್ಮನೆ ನಾನು ಒಂದು ಜನಶ್ರೀದಲ್ಲಿ ನೋಡಿದೆ. ನಾನು ಏನೋ ಬೈಠಕಲ್ಲಿ ಕೂತ್ಕೊಂಡು ತೀರ್ಮಾನ ಆಗಿದೆ, ಅದಕ್ಕೆ ಪ್ರಶ್ನೆ ಒಂದು ಹರಿಸೋದು ಕೇಳಿದ್ರು. ಅದು ಯಾವ ಬೈಠಕ್ ಇಲ್ಲ, ಬೈಠಕಲ್ಲಿ ತೀರ್ಮಾನ ಆಗಿರೋದ ಇದು ಬೈಠಕ್ ಅಂತ ಹೇಳಿದ್ರು. ಆ ಬೈಠಕ್ ಅಂತ ಎಲ್ಲರೂ ಗೊತ್ತಿರೋ ವಿಚಾರ. ನಮ್ಗೆ ಏನಾಗ್ತಾ ಇದೆ, ಇದು ಮುಂಚೆಯಿಂದಲೇ ಯಾವತ್ತಿಂದ ಬಿಜೆಪಿ ಸರ್ಕಾರ ಬಂತು ಆವತ್ತಿಂದಾನೇ ಪ್ರಿಪರೇಷನ್ ನಡೆದಿದ್ದು. ದಯಮಾಡಿ ಕೇಳಿ, ಇದು ಬೇಗ ಮಾಡಕ್ಕೆ ಸಾಧ್ಯತೆ ಇಲ್ಲ. ಈಗ ದೊಡ್ಡ ಗಪ್ಪಲದಲ್ಲಿ ಆಧಾರಗಳ ಸಭೆ ಸಿಕ್ಕಿದ್ರೆ ಯಾವುದನ್ನು ಬೇಗ ಮುಗಿಸಬಹುದು. ಜಮೀರ್ ಅಹಮದ್ ಖಾನ್, ತನ್ವೀರ್ ಸೇಠ್ ಮತ್ತೆ ಹ್ಯಾರಿಸ್ ಏನ್ ಹೇಳ್ತಾರೆ ಕೇಳೋಣ. ಅದಕ್ಕಿಂತ ಒಂದು ಪುಟ್ಟ ವಿರಾಮದ ಬಳಿಕ ಮತ್ತೆ ಮರಳಿ ಬರೋಣ.